ನಮಸ್ಕಾರ ಎಲ್ಲರಿಗೂ. ಈ ಮಷಿನ್ ಹೆಸರು ಬಂದುಬಿಟ್ಟು ವೆಟ್ ಪೆಲವರೈಸರ್. ಈ ಮಷಿನ್ನ ಬಳಕೆ ನಾವು ವೆಟ್ ಪದಾರ್ಥ, ಹಸಿ ಪದಾರ್ಥ ಇರ್ತಾವಲ್ಲ, ಆ ಪದಾರ್ಥವನ್ನು ನಾವು ಗ್ರೈಂಡ್ ಮಾಡೋದಕ್ಕೆ ಈ ಮಷಿನ್ ನಾವು ಬಳಸುತ್ತೇವೆ. ಇದರಲ್ಲಿ ನಾವು ಟೊಮ್ಯಾಟೊ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಬೇರೆ ರೀತಿಯ ಫ್ರೂಟ್ಸ್ ಆಗಲಿ, ಅದರ ಪಲ್ಪನ್ನು ತೆಗೆದು ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಮಟೀರಿಯಲ್ನಲ್ಲಿ ನಾವು ಕನ್ವರ್ಟ್ ಮಾಡ್ಬೋದು. ಅದರ ನಂತರ ಇದು ಪೆಡಲ್ ಆಪ್ರೇಟೆಡ್ ರೋಟಿ ಮೇಕರ್ ಮಷಿನ್. ಇದರ ಕಾಸ್ಟ್ ಬಂದುಬಿಟ್ಟು 35,000 to 40,000 ರೂಪಾಯಿ. ಇದರಲ್ಲಿ ಪೆಡಲ್ ಇರುತ್ತೆ. ನಾವು ರೋಟಿ ಅಥವಾ ಬೇರೆ ಹಿಟ್ಟಿನ ಉಂಡೆ ಮಾಡಬೇಕು. ಉಂಡೆ ಮಾಡಿ ಅದರ ಉಂಡೆಯಲ್ಲೇ ಚಪ್ಪಟೆ ಮಾಡಿ ಇಲ್ಲಿ ಒಳಗೆ ಹಾಕಬೇಕು. ಅದರ ನಂತರ ಇದು ಇಲ್ಲಿ ಡಿಸ್ಕ್ ಇದೆ. ಈ ಡಿಸ್ಕ್ ಕಂಟಿನ್ಯೂಸ್ ಆಗಿ ರೊಟೇಟ್ ಆಗುತ್ತೆ. ನಾವು ಹೇಗೆ ಪ್ರೆಸ್ ಮಾಡ್ತೇವೆ ಆ ರೀತಿ ರೊಟೇಟ್ ಆಗುತ್ತೆ. ರೊಟೇಟ್ ಆಗಿದ ನಂತರ ನಾವು ರೌಂಡಾಗಿ ನಮ್ಮ ರೊಟ್ಟಿ ಬಂದುಬಿಡುತ್ತೆ. ಅದನ್ನು ನಾವು ಹಂಚಿನಲ್ಲಿ ಹಾಕಿ ತೆಗಿಬೋದು. ಇದರ ಹೆಸರು ವೆಟ್ ಪೆಲವರೈಸರ್ ಅಂತ. ಇದರಲ್ಲಿ ಯಾವುದೇ ನಾವು ಧಾನ್ಯದ ಪೌಡ್ರ್ ಮಾಡ್ಬೋದು. ರಾಗಿ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಜೋಳದ ಹಿಟ್ಟಾಗಲಿ ಅಥವಾ ಅರಿಶಿಣದ ಪುಡಿ ಮಾಡ್ಬೋದು. ಇದರ ಕಾಸ್ಟ್ ಬಂದುಬಿಟ್ಟು 60,000 ರೂಪಾಯಿ. ಮತ್ತು ಇದರ ಕೆಪಾಸಿಟಿ 50 to 70 kg ಪ್ರತಿ ತಾಸಿಗೆ ಇದು ಕೆಲಸ ಮಾಡುತ್ತೆ. ನಾವು ಇದರ ಮಷಿನ್ ನಾವು ಬಳಸಬೇಕಂದ್ರೆ ನಾವು ಚಾರ್ಜ್ ಹಾಕ್ಬೋದು. ಇದಕ್ಕೆ ಪ್ರತಿ ಕೆ ಜಿಗೆ 20 to 30 ರೂಪಾಯಿ ಚಾರ್ಜ್ ಮಾಡ್ಬೋದು.